ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ವಂದನಾ ಅಂತ 23 ವರ್ಷ ವಯಸ್ಸಿನ ಮಹಿಳೆ ಆತ್ಮಹತ್ಯೆಗೆ ಶರಣಾದವರು. ಹುಳಿಮಾವಿನ ಮನೆಯಲ್ಲಿ ವಂದನಾ ಈ ರೀತಿ ದುಡುಕಿನ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. 3 ವರ್ಷದ ಹಿಂದೆ ವಿಕ್ರಮ್ ಶೇಷ ಅನ್ನೋರ ಜೊತೆಗೆ ಇವರ ಮದುವೆ ಆಗಿರುತ್ತೆ. ಬಟ್ ಪದೇ ಪದೇ ಈ ವಿಕ್ರಮ್ ಶೇಷ ಅನ್ನೋನು ವರದಕ್ಷಿಣೆ ತಗೊಂಡ್ಬ ಮನೆಯಿಂದ ಅಂತ ಹಲವು ಸಲ ಗಲಾಟೆ ಮಾಡಿದ್ದ, ಪೀಡಿಸ್ತಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಹಲವು ಸಲ ಮನೆಯವರೆಲ್ಲ ಸೇರ್ಕೊಂಡು ರಾಜಿ ಸಂಧಾನ ಮಾಡಿ ಬುದ್ಧಿ ಹೇಳಿದ್ರು ಕೂಡ ಕಿರುಕುಳ ಅನ್ನೋದು ನಿರಂತರವಾಗಿ ನಡೀತಾನೆ ಇತ್ತು. ಹೀಗಾಗಿ ಮಾನಸಿಕವಾಗಿ ವಿಪರೀತ ಜರ್ಜರಿತಕ್ಕೆ ಒಳಗಾದಂತಹ ಗೃಹಿಣಿ ತೆಗೆದುಕೊಳ್ಳಬಾರದಾದಂತಹ ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತಗೊಂಡಿದ್ದಾರೆ ಅನ್ನೋದು ಆರೋಪ. ಸದ್ಯಕ್ಕೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಆಗ್ತಾನೇ ಇಲ್ಲ ಬಾಳೋದಕ್ಕೆ ಅಂದಿದ್ದರೆ ಪಾಪ ಅವ್ರ ಹತ್ರ ಆಪ್ಷನ್ಸ್ ಇತ್ತು, ಡಿವೋರ್ಸ್ ತೊಗೊಳ್ಬೋದಾಗಿತ್ತು, ಸಪ್ರೇಟ್ ಬರ್ಬೋದಾಗಿತ್ತು. ಆದರೆ ಪ್ರಾಬಬ್ಲಿ ಮಾನಕ್ಕೆ ಅಂಜಿ ಫ್ಯಾಮಿಲಿಯವ್ರಿಗೆ ಇನ್ನೂ ಬರ್ಡನ್ ಕೊಡೋದು ಬೇಡ ಅಂತಾನೋ ಏನೋ ಗೊತ್ತಿಲ್ಲ, ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತೊಗೊಂಡಿದ್ದಾರೆ. ಆತ್ಮಹತ್ಯೆ ಮಹಾಪಾಪ, ಹಿಂಗೆ ಮಾಡಬೇಡಿ, ಲೈಫನ್ನು ಫೇಸ್ ಮಾಡಿ ಅಂದರೂ ಕೂಡ ಕೆಲವರು ಹಿಂಗೆ ಮಾಡ್ಕೊಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ಉಮೇಶ್ ಈಗ ಪತಿ ವಿರುದ್ಧ ಏನು ಕೇಸ್ ದಾಖಲಾಗಿದೆ? ಆಮೇಲೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಂತಹ ವಿಚಾರಗಳು ಇಲ್ಲೇನಾದರೂ ಬಯಲಿಗೆ ಬಂದಿದೆಯಾ? ಡೆತ್ ನೋಟ್ ಏನಾದರೂ ಸಿಕ್ಕಿದೆಯಾ? ಮಮತಾ, ಸದ್ಯಕ್ಕೆ ಡೆತ್ ನೋಟ್ ಆ ರೀತಿ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯ ಆಗಿಲ್ಲ. ಅದ್ರ ಬದಲಾಗಿ ಮತ್ತೆ ವಿಕ್ರಮ್ ಶೇಷ ಏನಿದ್ರು ಕಳೆದ 3 ವರ್ಷಗಳ ಹಿಂದೆ ಮದುವೆ ಆಗ್ತಾರೆ. ಮದುವೆ ಆದ ನಂತರದಲ್ಲಿ ಆಕೆಗೆ ಪ್ರಾರಂಭದಿಂದಲೂ ಕೂಡ ಅವರು ಅಂದ್ರೆ ವಿಕ್ರಮ್ ಶೇಷ ಕುಟುಂಬಸ್ಥರು, ಅವ್ರ ತಂದೆ ತಾಯಿ ಮತ್ತೆ ಬಾಮ್ಮ ಇದನ್ನ ಮೂವರು ಕೂಡ ಕಿರುಕುಳ ಕೊಡ್ತಾ ಇದ್ರು ಅನ್ನೋ ಮಾಹಿತಿಗಳು ಗೊತ್ತಾಗ್ತಾ ಇರುವಂತದ್ದು. ಈ ಸಂಬಂಧಪಟ್ಟ ಹಾಗೆ ಮೃತ ವಂದನಾ ಏನಿದ್ರೆ ಅವ್ರ ಕುಟುಂಬಸ್ಥರು ಹಲವು ಬಾರಿ ಬಂದು ಸಂಧಾನ ಮಾಡಿದ್ರು ಕೂಡ ಜಗಳಗಳು ಸರಿ ಹೋಗಿಲ್ಲ. ಇತ್ತೀಚೆಗೆ ಅಷ್ಟೇ ಬಂದು ರಾಜಿ ಸಂಧಾನ ಮಾಡಿ ಮತ್ತೆ ಇಬ್ಬರು ಒಂದು ಮಾಡ್ಬಿಟ್ಟು ಹೋಗಿರ್ತಾರೆ. ಹೋದ ನಂತರದಲ್ಲೂ ಕೂಡ ಆಕೆ ನಿನ್ನೆ ಮನೆಯಲ್ಲಿ ನೇಣಿಗೆ ಶರಣಾಗಿರುವಂತದ್ದು. ನೇಣಿಗೆ ಶರಣ ಮುಂಚೆ ಅವರ ಕುಟುಂಬಸ್ಥರಿಗೆ ಕೂಡ ಕರೆ ಮಾಡಿ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರು. ಅದ್ರ ಜೊತೆಗೆ ರೈಟ್, ಥ್ಯಾಂಕ್ ಯು ಉಮೇಶ್. ಸದ್ಯಕ್ಕೆ ಕಿರುಕುಳದ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಆತ್ಮಹತ್ಯೆಗೆ ಪ್ರಚೋದನೆ ಕೊಡೋಷ್ಟು ಪಾತ್ರ ಇತ್ತಾ ಇಲ್ವಾ ಅನ್ನೋದು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಬಟ್ ಮಹಿಳೆ ತನ್ನ ಜೀವನವನ್ನು ಅಂತ್ಯ ಮಾಡ್ಕೊಂಡಿರೋದು ಮಾತ್ರ ಬೇಸರ ತರಿಸುವಂತಹ ವಿಚಾರ ಆಗ್ತಾ ಇದೆ.